ರಾಗಿ ಇದು ಕೇವಲ ಒಂದು ಬೆಳೆ ಅಲ್ಲ, ಎಷ್ಟೋ ಜನರ ಜೀವನ. ನೋಡಿ, ಇದು ನಮ್ಮ ತೋಟದಲ್ಲಿ ಬೆಳೆದಿರ್ತಕ್ಕಂಥ ರಾಗಿ. ಇದು ಬಂದ್ಬಿಟ್ಟು 120ದಿಂದ 130 ದಿನಗಳ ಬೆಳೆ. ಇದನ್ನ ಜೂನ್ ಜುಲೈ ತಿಂಗಳಲ್ಲಿ ನಾಟಿ ಮಾಡೋದು. ಟೋಟಲ್ ನವೆಂಬರ್ ತಿಂಗಳಿಗೆಲ್ಲ ಹಾರ್ವೆಸ್ಟಿಂಗ್ ಆಗುತ್ತೆ. ಸಮಯಕ್ಕೆ ತಕ್ಕಂಗೆ ಮಳೆ ಬಿತ್ತು ಅಂತಂದ್ರೆ ಒಳ್ಳೆ ಈಲ್ಡ್ ಕೂಡ ಬರುತ್ತೆ. ಮಳೆ ಸರಿಯಾಗಿ ಬರಲಿಲ್ಲ ಅಂತಂದ್ರೆ ಬೆಳೆನ ಆಗುತ್ತೆ, ಸ್ವಲ್ಪ ಈಲ್ಡ್ ಕೂಡ ಕಮ್ಮಿ ಆಗುತ್ತೆ. ಈ ವರ್ಷ ಪರವಾಗಿಲ್ಲ, ಕಳೆದ ವರ್ಷಗಳಿಗೆ ಕಂಪೇರ್ ಮಾಡದೆ ಸಮಯಕ್ಕೆ ತಕ್ಕಂಗೆ ಮಳೆ ಬಂತು, ಬೆಳೆಗಳು ಚೆನ್ನಾಗಾಯ್ತು, ಆದ್ರೆ ಬಿದ್ದೋಗ್ಬಿಡ್ತು. ಹಂಗಾಗಿ ಸ್ವಲ್ಪ ಈಲ್ಡ್ ಕಮ್ಮಿ ಆಯ್ತು. ಅಂದಂಗೆ ಈ ವರ್ಷ ಬಂದ್ಬಿಟ್ಟು ನಾವು ಬರೀ 15 ಗುಂಟೆಲ್ ಮಾತ್ರ ರಾಗಿ ಬೆಳೆದಿರೋದು. ಏನಕ್ಕಪ್ಪ ಅಂತಂದ್ರೆ ಬೇರೆ ಬೈಲಲ್ಲಿ ಬಂದ್ಬಿಟ್ಟು ಬೆಳೆಗಳಿದಾವೆ. ಸೊ ಹಂಗಾಗಿ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ಬೆಳ್ಕೊಂತೀವಿ. ಯಾವುದೇ ಕಾರಣಕ್ಕೂ ಬೆಳೆದಿರ್ತಕ್ಕಂಥ ಬೆಳೆನ ಯಾವುದೇ ಕಾರಣಕ್ಕೂ ಮಾರೋದಿಲ್ಲ. ಯಾಕಪ್ಪ ಮಾರೋದಿಲ್ಲ ಅಂತಂದ್ರೆ ನಮ್ಮ ಕಡೆ ಬಂದ್ಬಿಟ್ಟು ರಾಗಿ ಅನ್ನೋದು ದಿನನಿತ್ಯದ ಜೀವನದಲ್ಲಿ ಒಂದು ಪಾರ್ಟ್ ಆಗಿ ಉಳ್ಕೊಂಡ್ಬಿಟ್ಟಿದೆ. 3 ಟೈಮ್ ಮುದ್ದೆ ಇರಲೇಬೇಕು. ಮುದ್ದೆ ಊಟ ಮಾಡಿದ್ರೆ ಮಾತ್ರ ಊಟ ಮಾಡ್ದಂಗೆ, ಈ ರೈಸ್ ತಿಂದ್ರೆ ಊಟ ಮಾಡ್ದಂಗೆ ಇರೋದಿಲ್ಲ ಅಂತ ದೊಡ್ಡವರು ಹೇಳ್ತಾರೆ. ಅದಕ್ಕೆ ತಕ್ಕಂಗೆ ರಾಗಿಲಿ ಬಂದ್ಬಿಟ್ಟು ತುಂಬಾ ಪೋಷಕಾಂಶಗಳಿರ್ತವೆ. ನಮ್ಮ ಆರೋಗ್ಯನೂ ಚೆನ್ನಾಗಿರ್ತೈತೆ, ದೇಹ ಕೂಡ ಗಟ್ಟಿಮುಟ್ಟಿಯಾಗಿರ್ತದೆ. ಅಂದಂಗೆ ರಾಗಿ ಮುದ್ದೆ ಅಂತಂದ್ರೆ ಯಾರಿಗೆಲ್ಲ ಇಷ್ಟ, ಯಾರೆಲ್ಲ ಬೆಳಿತೀರಾ, ಮತ್ತೆ ಈ ಒಂದು ರಾಗಿಯ ಕುರಿತು ನಿಮ್ಮ ಅಭಿಪ್ರಾಯವನ್ನು ಒಂದೊಂದು ಕಾಮೆಂಟ್ ಮಾಡಿ ನೋಡೋಣ. ಈ ಸಲ ನಾವು ರಾಗಿ ಕಮ್ಮಿನೇ ಬೆಳೆದಿರೋದು, ಕೇವಲ 4 ಮೂಟೆ ಮಾತ್ರ ಆಗೈತೆ. ಮನೇಲಿ ಕೂಡ ಒಂದು 20 ಮೂಟೆ ಸ್ಟಾಕ್ ಕೂಡ ಐತೆ, ಆರಾಮಾಗಿ ನಡೀತೈತೆ. ಅಂದಂಗೆ 1 ಮೂಟೆ ರಾಗಿ ಹಾಕ್ಸಕ ನಮ್ ಕಡೆ ಬಂದ್ಬಿಟ್ಟು 150 ರೂಪಾಯಿ ಕೂಡ ಐತೆ. ನಿಮ್ ಕಡೆ ಎಷ್ಟೈತೆ ಅಂತ ಒಂದು ಕಾಮೆಂಟ್ ಹಾಕಿ, ಎಲ್ಲರಿಗೂ ಗೊತ್ತಾಗ್ಲಿ. ವ್ಯವಸಾಯದ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಅಕೌಂಟ್ ನ ಫಾಲೋ ಮಾಡೋದು ಮಾತ್ರ ಮರಿಬೇಡ್ರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.